ಯಲ್ಲಾಪುರ ಪಟ್ಟಣದಲ್ಲಿ 2 ಕಾಲು ಕೊಳೆತು ಹುಳುಗಳಾಗಿ ಅನಾಥ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದ ವೃದ್ಧನನ್ನು ಡಾಕ್ಟರ್ ನಾಗರಾಜ್ ನಾಯ್ಕ್ ತಮ್ಮ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಯಲ್ಲಾಪುರ ಪಟ್ಟಣದಲ್ಲಿ ಕಳೆದೊಂದು ವಾರದಿಂದ ಅನಾಥ ಸ್ಥಿತಿಯಲ್ಲಿದ್ದ ವೃದ್ಧ ವ್ಯಕ್ತಿ 2 ಕಾಲುಗಳು ಕೊಳೆತು ಓಡಾಡಲು ಆಗದೆ ರಸ್ತೆ ಬದಿ ಬಿದ್ದುಕೊಂಡಿದ್ರು. ಈ ಬಗ್ಗೆ ಯಲ್ಲಾಪುರದ ಮಂಜುನಾಥ್ ನಗರದ ಸ್ಟೆಫನ್ ಡಿಸೋಜಾ ಎನ್ನುವವರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಪೊಲೀಸರು ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದ ಡಾಕ್ಟರ್ ನಾಗರಾಜ್ ನಾಯ್ಕ್ ಅವರಿಗೆ ಕರೆ ಮಾಡಿದ್ದಾರೆ. ಪೊಲೀಸರ ಮನವಿಯಂತೆ ನಾಗರಾಜ್ ನಾಯ್ಕ್ ಈ ವೃದ್ಧ ವ್ಯಕ್ತಿಯನ್ನು ತಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಯಲ್ಲಾಪುರದಿಂದ ಆಂಬ್ಯುಲೆನ್ಸ್ ವಾಹನದಲ್ಲಿ ಸಿದ್ದಾಪುರದಲ್ಲಿರುವ ತಮ್ಮ ಆಶ್ರಮಕ್ಕೆ ಕರೆದೊಯ್ದ ನಾಗರಾಜ್ ನಾಯ್ಕ್ ಅವರು ಕೊಳೆತ ವೃದ್ಧನ ಕಾಲುಗಳನ್ನು ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಕನ್ನಡ ಮಾತನಾಡಲು ಬರದ ಈ ವ್ಯಕ್ತಿಯು ತನ್ನ ಹೆಸರು ಅಥವಾ ತನ್ನ ಬಗೆಗಿನ ಯಾವುದೇ ಮಾಹಿತಿ ನೀಡುತ್ತಿಲ್ಲ. ಈತನ ಬಂಧುಗಳು ಪರಿಚಯದವರು ಯಾರಾದರೂ ಇದ್ದರೆ 8073197439 9481891187 ನಂಬರ್ಗೆ ಸಂಪರ್ಕಿಸುವಂತೆ ನಾಗರಾಜ್ ನಾಯ್ಕ್ ಮನವಿ ಮಾಡಿಕೊಂಡಿದ್ದಾರೆ. ವೃದ್ಧನ ರಕ್ಷಣೆಯಲ್ಲಿ ಸಹಕರಿಸಿದ, ಚಿಕಿತ್ಸೆಯಲ್ಲಿ ಆರೈಕೆಯಲ್ಲಿ ಸಹಕರಿಸುತ್ತಿರುವ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಣದಾಸೆ ಇಲ್ಲದೆ ಇಂತಹ ಮಾನವೀಯ ಕೆಲಸಗಳನ್ನು ಯಾವುದೇ ಪ್ರಚಾರವಿಲ್ಲದೆ ಮಾಡುತ್ತಿರುವ ನಾಗರಾಜ್ ನಾಯ್ಕ್ ಅವರಿಗೆ ದಾನಿಗಳ ಬೆಂಬಲದ ಅಗತ್ಯವಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿದ್ದಾಪುರ.